ಒಂದಷ್ಟು ಬೆಳವಣಿಗೆ ನಡೀತಾ ಇದೆ. CM DCM ಹೋಗಿ ದೆಹಲಿಯಲ್ಲಿ ಹೈಕಮಾಂಡ್ ಬಾಗಿಲ ತಟ್ಟಿದರೆ, ರಾಹುಲ್ ಗಾಂಧಿ ಅವರ ಅಟ್ಲೀಸ್ಟ್ ಮೀಟ್ ಕೂಡ ಆಗಿಲ್ಲ. ಎಲ್ಲೋ ಒಂದು ಕಡೆ CM ಕುರ್ಚಿ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. ಏನು ನೋಡ್ರಿ, ಇವೆಲ್ಲ ಹೂವಾಪೂವಗಳು. ಮುಖ್ಯಮಂತ್ರಿಗಳು ಹೋಗಿದ್ದು ಒಂದು ಕಾರ್ಯಕ್ರಮದ ನಿಮಿತ್ತ ಕೇಂದ್ರ ಸರ್ಕಾರದ ಸಚಿವರನ್ನ ಭೇಟಿಗೆ. ನೀವು ನೋಡ್ತೀರಿ ಮಾಧ್ಯಮದಲ್ಲಿ, ರಾಜನಾಥ್ ಸಿಂಗನ್ನು ಭೇಟಿಯಾಗಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿಯಾಗಿದ್ದಾರೆ. ಅನೇಕ ಕಾರ್ಯಕ್ರಮದ ನಿಮಿತ್ತ, ಅಭಿವೃದ್ಧಿ ನಿಮಿತ್ತ ಹೋಗ್ತಾ ಇರ್ತಾರೆ ಡೆಲ್ಲಿಗೆ. ಹೋದಾಗ ಒಂದು ಸರಿ ಒಂದು ಹೊಸ ಸುದ್ದಿ ನೀವು ಮಾಧ್ಯಮದವರು ಹರಡಿಸ್ತೀರಿ. ಏನು ಮುಖ್ಯಮಂತ್ರಿ ಬದಲಾವಣೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಹೂವಾಪೂವಗಳು ಇವೆಲ್ಲ. ಅದೇನೂ ಆಗೋದಿಲ್ಲ. ಅದು ಆಗೋ ಟೈಮ್ಗೆ ಆಗುತ್ತೆ. ಏನು ಆಗಬೇಕು ಅದು ಹಾಗೇ ಆಗುತ್ತೆ. ಅದನ್ನು ಯಾರು ನಿಲ್ಲಿಸೋಕೆ ಆಗೋದಿಲ್ಲ. ಆದರೆ ಸುಮ್ಮನೆ ಈ ಹೂವಾಪೂವಗಳಂತರ ಜನರನ್ನು, ಕಾರ್ಯಕರ್ತರನ್ನು ಇವತ್ತು ಮನಸ್ಸು ಕೆಡಿಸುವಂಥ ಕೆಲಸ ಆಗ್ತಾಯಿದೆ. ಅದು ಆಗಬಾರ್ದು. ಅಲ್ಲ, ಕೆಲವೊಂದಿಷ್ಟು ಶಾಸಕರು ಈಗ ಹುಸೇನ್ ಅನ್ನೋರು ಈಗ CM DKC ಅವರು ಆಗಬೇಕು ಅಂತಂದು ಓಪನ್ ಆಗಿ ಹೇಳ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ನಾನೇ 5 ವರ್ಷ CM ಅಂತಂದು ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿರುವಂಥದ್ದು. ಕೊಡೋದು ತಪ್ಪೇನಿದೆ? ಕೊಟ್ಟರೇನು ತಪ್ಪಿದೆ? 5 ವರ್ಷ ಸಮರ್ಪಕವಾಗಿ ಇವತ್ತು ಸರ್ಕಾರವನ್ನು ನಡೆಸಿದಂಥ ವ್ಯಕ್ತಿ ಅವ್ರು ಹೇಳ್ತಾರೆ, ಮಾಡಿದ ತಪ್ಪೇನಿದೆ? ಅದರಲ್ಲಿ ಏನು ಸುಮ್ಮನೆ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ, ಅವರವರ ವಿಚಾರಗಳನ್ನು ಹಂಚ್ಕೋತಾ ಇರ್ತಾರೆ. ಹಂಚ್ಕೊಂಡ ತಕ್ಷಣ ಇದು ಹೈಕಮಾಂಡ್ ಕೇಳಬೇಕಾ? ವರಿಷ್ಠರು ಅಂತಿದ್ದಾರೆ. ಆ ವರಿಷ್ಠರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅದು ಸೂಕ್ತ ಸಮಯಕ್ಕೆ ತೆಗೆದುಕೊಳ್ತಾರೆ. ಅದು ಆಗೋದು ಮುಂದೆ ಬದಲಾವಣೆಗಳು ಆಗಬೇಕು. ಏನು ಇವತ್ತು ಏನೇನು ಆಗಬೇಕಾಗಿದೆ, ಮಂತ್ರಿ ಸಂಪುಟ ವಿಸ್ತರಣೆ ಆಗಬೇಕಾಗಿದೆ, ಅದು ಎಲ್ಲ ಇದ್ದಾವೆ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನು ಸ್ವಲ್ಪ ಕಾಲಾವಕಾಶ ಕೊಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಆಗುತ್ತೆ. ಅಲ್ಲ, DK ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ನೋಡಿ, ಮತ್ತಷ್ಟು ಇದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಬದ್ಧತೆ ಇದೆ. ವಿ ಬಿಲೀವ್ ಇನ್ ಹೈಕಮಾಂಡ್, ವಿ ಟ್ರಸ್ಟ್ ಇನ್ ಹೈಕಮಾಂಡ್. ವಾಟ್ ಎವರ್ ಹೈಕಮಾಂಡ್ ಸೇಸ್ ವಿ ಲಿಸನ್. ಆಲ್ ದ MLAs. ಇವತ್ತು 140 ಜನ ಆಗಿರ್ಬೋದು, 150 ಜನ ಶಾಸಕರಿರ್ಬೋದು. ಆ ಬದ್ಧತೆ, ಶಿಸ್ತು ಯಾವ ಪಕ್ಷದಲ್ಲಿ ನೀವು ಕಾಣ್ತೀರಂದರೆ ಅದು ಕಾಂಗ್ರೆಸ್ಸಲ್ಲಿ ಮಾತ್ರ. ಹೈಕಮಾಂಡ್ ಏನು ಆದೇಶ ಕಳಿಸುತ್ತೆ ಆ ಆದೇಶದಂತೆ ನಾವು ನಡೆಯುವಂಥದ್ದು. ಅದರಲ್ಲಿ ಏನೇನೂ ಬದಲಾವಣೆ ಆಗೋದಿಲ್ಲ. ಯಾರ ಬೆಂಬಲ, ಈ ಮತದಾನ, ಇದೇನು ಚುನಾವಣೆನಾ? ಏನು ಚುನಾವಣೆ ಮಾಡೋಕ್ಕೆ, ಸಾರ್ವಜನಿಕ ಚುನಾವಣೆ ಮಾಡೋಕ್ಕೆ ಕೊಟ್ಟಿಲ್ಲ. ಇದು ಹೈಕಮಾಂಡ್ ನಿರ್ಧಾರ ಮಾಡುವಂಥದ್ದು, ಅದನ್ನು ಮಾಡುತ್ತೆ. ಬಾಯಲ್ಲಿ ನೀರೂರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧೋಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್. ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ, ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ, ಊಟ, ಪಾನೀಯಗಳು, ಸಾವಯವ ಬೆಲ್ಲ, ಕರದಂಟು, ಜೇನುತುಪ್ಪ, ಪೇಡ, ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ. ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ವಿಶಾಲವಾದ ಆಸನಗಳು, ಸುಸಜ್ಜಿತ ಕಿಚನ್, ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ. ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ. ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ. ನೀವೇನಾದ್ರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ. ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್, ರನ್ನ ಸರ್ಕಲ್ ಬಳಿ, ಮೂಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.